ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ನಮ್ಮ ಸೌಜಿ ಸ್ಟೈಲ್ ಕೀಮಾ ಬಾಲ್ಸ್ ಮಾಡಿದ್ದೀನಿ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಒಂದು ಮಿಕ್ಸರ್ ಜಾರ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಉಪ್ಪು, ಒಂದು 1.5 ಚಮಚದಷ್ಟು ಖಾರದ ಪುಡಿ, ಒಂದು 3 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ. ಆಮೇಲೆ ಒಂದು ಕ್ಲೀನಾಗಿ ತೊಳ್ಕೊಂಡಿರೋದು ಒಂದು 1/4 kg ಮಟನು. ಸ್ವಲ್ಪ ಕ್ಲೀನಾಗಿ ತೊಳಿಬೇಕು ಮಟನು. ಮಿಕ್ಸರ್ಗೆ ಹಾಕ್ಕೊಳ್ಳಿ. ಇವಾಗ ಸ್ವಲ್ಪ ಉದುರಾಗೇ ಹಾಕ್ಕೋಬೇಕು, ತುಂಬ ನುಣ್ಣಗೆ ಹಾಕ್ಕೋಬಾರ್ದು. ನುಣ್ಣಗೆ ಹಾಕ್ಕೊಂಡ್ರೆ ಏನಾಗುತ್ತೆ ಅಂದರೆ ಬಾಲ್ಸ್ ಎಲ್ಲ ಗಟ್ಟಿ ಗಟ್ಟಿ ಆಗುತ್ತೆ. ಹೀಗೆ ಮಾಡ್ಕೋಬೇಕು. ಹೀಗೆ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಬಾಲ್ಸ್ ಮಾಡ್ಕೊಳ್ಳಿ. ನಾನು ಮಾಡ್ಕೊತಾ ಇದ್ದೀನಲ್ಲ ಈ ಥರ. ಇದು ನನ್ನ ಸೆಕೆಂಡ್ ಬ್ಲಾಗ್. ನನ್ನ ಫಸ್ಟ್ ಬ್ಲಾಗ್ ವಿಡಿಯೋ ನಾನು ಇನ್ಸ್ಟಾಗ್ರಾಮ್ ಹಾಕಿದ್ದೆ, ಅದಕ್ಕೆ ರೆಸ್ಪಾನ್ಸ್ ಚೆನ್ನಾಗಿ ಬಂದಿದೆ. 10K ವ್ಯೂಸ್ ಬಂದಿದೆ. ಥ್ಯಾಂಕ್ ಯು ಫ್ರೆಂಡ್ಸ್. ಇವಾಗ ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಒಂದು 3 ಸ್ಪೂನಷ್ಟು, ಸ್ಪೂನ್ ದೊಡ್ಡದಾಗಿದೆ. ಆಮೇಲೆ ಕಾದಿದ ನಂತರ ಈ ಬಾಲ್ಸ್ ಎಲ್ಲ ಹಾಕ್ಕೊಳ್ಳಿ. ಈ ಥರ ಒಂದೊಂದಾಗಿ ಹಾಕ್ಕೋಬೇಕು. ಆಮೇಲೆ ಸ್ಪೂನಿಂದ ಸ್ವಲ್ಪ ಸೈಡಲ್ಲಿ ತೊಗೊಳ್ಳಿ. ಅದು ಉಂಡೆ ಆಗಿರೋ ಉಂಡೆನ ಈ ಥರ ಸ್ವಲ್ಪ ಕಲರ್ ಚೇಂಜ್ ಆಗಿರುತ್ತೆ. ಸ್ವಲ್ಪ ಸೈಡ್ ತೊಗೊಂಡು ಮತ್ತು ಉಳಿದಿರೋ ಉಂಡೆ ಎಲ್ಲ ಹಾಕ್ಕೊಳ್ಳಿ. ಈ ಥರ ಹಾಕ್ಕೊಂಡು ಆಮೇಲೆ ಒಂದು ಮಿಕ್ಸಿ ಜಾರಲ್ಲಿ ಟೊಮ್ಯಾಟೊ, ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಸಾಫ್ಟಾಗಿ ಪೇಸ್ಟ್ ಮಾಡ್ಕೋಬೇಕು. ಈ ಥರ ಪೇಸ್ಟ್ ಆಗಿರಬೇಕು ಅದು. ಆ ಪೇಸ್ಟ್ನು ಹಾಕ್ಕೊಳ್ಳಿ. ಇವಾಗ ಎಣ್ಣೆ ಎಲ್ಲ ಬಿಟ್ಕೊಂಡಿದ್ದೀನಿ ನೋಡಿ, ಅಲ್ಲಿ ಆ ಕಡೆ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿದ ತಕ್ಷಣ ಒಂದು 5 ನಿಮಿಷ ಬಿಟ್ಟು ಖಾರದ ಪುಡಿ ಹಾಕ್ಕೋಬೇಕು. ಒಂದು 3 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡು ಆಮೇಲೆ ಧನಿಯಾ ಪುಡಿ ಹಾಕ್ಕೋಬೇಕು. ಇದು ನಾವು ಮನೆಯಲ್ಲೇ ಮಾಡ್ಕೊಂಡಿರೋದು, ಚೆನ್ನಾಗಿರುತ್ತೆ ಇದು. ನಿಮಗೆ ಇದು ರೆಸಿಪಿ ಬೇಕಂದರೆ ನಾನು ಅಪ್ಲೋಡ್ ಮಾಡ್ತೀನಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಜಾಸ್ತಿ ಬೇಡ, ಇಷ್ಟೇ ಸಾಕಾಗುತ್ತೆ. ಯಾಕಂದರೆ ಆವಾಗಲೇ ನಾವು ಮಿಕ್ಸರ್ ಜಾರಲ್ಲೂ ಸ್ವಲ್ಪ ಹಾಕ್ಕೊಂಡಿದ್ವಲ್ಲ, ಅದಕ್ಕೆ ಇಷ್ಟೇ ಸಾಕಾಗ್ಬಿಡುತ್ತೆ. ಇವಾಗ ನೀರು ಹಾಕ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು ಇಷ್ಟು ಹಾಕ್ಕೊಂಡಿದ್ದೀನಿ. ಆಮೇಲೆ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಮಾಡ್ಕೊಂಡ ತಕ್ಷಣ ಒಂದು ಮುಚ್ಚಿಬಿಟ್ಟು ಒಂದು 5 ಇಲ್ಲ 10 ನಿಮಿಷ ಕುದಿಸ್ಕೋಬೇಕು. ಈ ಥರ ಎಣ್ಣೆ ಬಿಡಬೇಕು. ಈ ಥರ ಕುದಿಸ್ಕೋಬೇಕು. ಕುದಿಸ್ಕೊಂಡಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಬೇಕು. ಇವಾಗ ನಮ್ಮ ಕೀಮಾ ಬಾಲ್ಸ್ ರೆಡಿ ಆಗಿದೆ. ಇದರ ಜೊತೆ ನೀವು ಚಪಾತಿ, ತಂದೂರಿ ರೋಟಿ ಏನು ಬೇಕಾದರೂ ತಿನ್ಬೋದು. ಚೆನ್ನಾಗಿರುತ್ತೆ. ರೈಸಲ್ಲೂ ಚೆನ್ನಾಗಿರುತ್ತೆ. ನಾವಿವತ್ತು ನಮ್ಮ ಸೌಜಿ ಸ್ಟೈಲೇ ಸ್ಪೆಷಲ್ ಆಗಿರೋದು ಬಿರಂಜಿನ್ ಭಾತ್ ಅಂತ. ನಿಮ್ಮ ಕಡೆ ಎಲ್ಲ ಪಲಾವ್ ಅಂತ ಹೇಳ್ತಾರೆ. ಇದ್ರದ್ದು ರೆಸಿಪಿ ನಾನು ಪೋಸ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಬಾಯ್.